ಸೊ ಫ್ರೆಂಡ್ಸ್ ನೋಡ್ರಿ ನಾವು ಈಗ ಸದ್ದ ಇನ್ನೊಂದು ರೆಡ್ಮಿ 13C ಅನ್ಬಾಕ್ಸ್ ಮಾಡತ್ವಿ. ಮೊನ್ನೆ ನಮ್ಮ ಮಮ್ಮಿ ಒಂದು ಅನ್ಬಾಕ್ಸ್ ಮಾಡ್ಯಾರ. ಪ್ರಾಬ್ಲಮ್ ಇದ್ದಿತ್ತಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿತ್ತಿಲ್ಲ, ಬೈತಾರ ಅಂತೇಳಿ ಹೇಳಿತಿಲ್ಲ. ನೀನೇ ತಗೋಬೇಕು, ನಾವಂತೂ ಕೊಡ್ಸಂಗಿಲ್ಲ. ಹಾಗಾಗಿ ಊಟ ಸ್ಟಾರ್ಟ್ ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಇವತ್ತು ಗುರುವಾರ ಬೆಳಿಗ್ಗೆ 8 ಗಂಟೆ ಆಗೈತ್ರಿ ಟೈಮ್. ನಾಷ್ಟಕ್ಕೆ ಉಳ್ಳಾಗಡ್ಡಿ ಚಟ್ನಿ ಮತ್ತು ಹೆಸರು ಕಾಳು ದೋಸೆ ಮಾಡಾಕತ್ತಿದ್ದೀನಿ. ಹೆಸರು ಕಾಳು ದೋಸೆ ಮಾಡೋಕೆ ಏನು ಮಾಡ್ಬೇಕಂದ್ರೆ ರೀ, ರಾತ್ರಿನೇ ಹೆಸರು ಕಾಳು 1 ಕಪ್ ಹೆಸರು ಕಾಳು, 2 ಕಪ್ ಅಕ್ಕಿ ಮತ್ತು 2 ಚಮಚದಷ್ಟು ಮೆಂತ್ಯ, 2 ಚಮಚದಷ್ಟು ಉದ್ದಿನ ಬೇಳೆ ಮತ್ತು 2 ಚಮಚದಷ್ಟು ಕಡಲೆಬೇಳೆನ ನೆನೆಸ್ಬಿಟ್ಟಿರ್ಬೇಕು ರೀ. ಬೆಳಗ್ಗೆ ಎದ್ದು ಕೂಡಲೇ ರುಬ್ಬಿ ಬಿಟ್ಟು ದೋಸೆ ಹಾಕ್ಬಿಡೋದು. ಮತ್ತು ಆರೋಗ್ಯಕ್ಕೂ ಒಳ್ಳೇದು ಹೆಸರು ಕಾಳು ದೋಸೆ ತಿನ್ನೋದು. ಬ್ಯಾಸ್ಗಿ ಒಳಗೆ ತಂಪಲ್ಲ ಅದಂತ ಅದನ್ನ ಮಾಡ್ಕೊಂಡಿದ್ದೀನಿ. ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ, ಆಗ ರುಬ್ಬಿ ಇಟ್ಟಿದ್ದೀನಿ. ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರಿದು ಇಟ್ಟಿದ್ದೀನಿ. ಇದನ್ನ ಚಟ್ನಿ ಮಾಡ್ಕೊತೀನಿ ಮತ್ತು ಈಗ ದೋಸೆ ಹಾಕಿ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು. ಡೈಲಿ ಒಂದೇ ರೀತಿ ದೋಸೆ ತಿಂದ್ಬಿಟ್ಟು ಬ್ಯಾಸ್ ಆಗಿದ್ರೆ ಈ ರೀತಿ ಮಾಡ್ಕೋಬೋದು ರೀ. ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ಕೊಂಡು ತಿಂದರೆ ಮಸ್ತ್ ಆಗ್ತವೆ ಮತ್ತು ಟೇಸ್ಟ್ನೂ ಆಗ್ತವೆ. ಮತ್ತು ಇದಕ್ಕೆ ಬೇಕಂದ್ರೆ ನಾವು ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿ ಮಾಡ್ಕೋಬೋದು, ಅದನ್ನು ಮಸ್ತ್ ಆಗ್ತೈತಿ. ಡೈಲಿ ಬೆಳಿಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ ಇದೇ ತಲೆಯಾಗ ತುಂಬಿರ್ತೈತಿ ವಿಚಾರ. ಮತ್ತು ಒಬ್ಬೊಬ್ರು ಒಂದೊಂದು ರೀತಿ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದನ್ನೂ ಅಲ್ಲ ಇದನ್ನೂ ಅಲ್ಲ. ಹೀಗಾಗಿ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಎಲ್ಲರ ಮನೆ ಒಳಗೆ ಹಂಗೆ ರೀ, ಒಬ್ರಿಗೆ ಒಂದಿಷ್ಟ ಆದ್ರೆ ಮತ್ತೊಬ್ರಿಗೆ ಒಂದಿಷ್ಟ ಆಗ್ತೈತಿ. ಒಂದು ಮಾಡಿ ಅಂದ್ರೆ 14 ಮಾಡಿ ಅಂತ ಮತ್ತೊಬ್ರು ಕೇಳ್ತಾರು. ನಮ್ಮ ಮನೆಯೊಳಗೆ ಹಂಗೆ ನೋಡ್ರಿ. ನಮ್ಮ ಮನೆಯವ್ರದ್ದು ಏನು ಕಿರಿಕಿರಿ ಇಲ್ಲ. ಅಂದ್ರೆ ತನು ಮನು ಏನು ಮಾಡ್ತಾರಂದ್ರೆ, ಮನು ಹೇಳಿದ್ದ ಮಾಡ್ತೀರಿ ಮಮ್ಮಿ ನೀವು ಅಂತೇಳಿ ತನು ಅಂತಾವ್ರಿ, ತನು ಹೇಳಿದ್ದ ಮಾಡ್ತೀರಿ ಮಮ್ಮಿ ಅಂತ ಹೇಳಿ ಮನು ಅಂತಾನು. ಹಿಂಗಾಗಿ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ರೀ. ಈಗ ಹೆಸರು ಕಾಳು ದೋಸೆ ಮಾಡಿದ್ದೀನಿ. ನಮ್ಮ ತನಗಿದ್ರೆ ಪ್ಲೇನ್ ದೋಸೆ ಬೇಕಂತ, ನಮ್ಮ ಮನುಗಿದ್ರೆ ಇದೇ ಇಷ್ಟ ಮಮ್ಮಿ ಅಂತ ಮನು ಅಂತಾನು. ಹಿಂಗಾಗ್ತೈತ್ರಿ. ಈಗ ಫಸ್ಟಿಗೆ ಎಲ್ಲರಿಗೆ ಪಟ್ ಅಂತ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ಮತ್ತು ಚಟ್ನಿ ಮಾಡ್ಕೋಬೇಕು. ಈ ರೀತಿ ಚಟ್ನಿ ನಾನು ಎಷ್ಟು ಮಾಡಿದ್ರು ಖಾಲಿನೇ ಆಗ್ತೈತಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲರಿಗೂ ತಿಂದ್ಬಿಡ್ತಾರೆ. ಹಿಂಗಾಗಿ ಖಾಲಿನೇ ಆಗ್ಬಿಡ್ತೈತಿ. ನಾ ಎಷ್ಟು ಮಾಡಿಬಿಟ್ರು ಇದನ್ನು ಮಾಡಿ ಒಂದು ವಾರ ತನಕ ಇಟ್ಕೋಬೋದ್ರಿ. ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಡೈಲಿ ಇದನ್ನ ಮಾಡಂತಾರು. ಆದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ, ಯಾಕಂದ್ರೆ ಅಜ್ಜಾಗ ಸ್ವಲ್ಪ ಅಳಸಿದ್ರೆ ಸ್ವಲ್ಪ ಚಲೋ ಅನಿಸ್ತೈತಲ್ಲ, ಅದಕ್ಕಂತ ಇದ್ಯಾಕೆ ಮಾಡಿ ಅಂತ ಅವ್ರು ಕೇಳ್ತಾರು. ಬಟ್ ಮಕ್ಕಳಿಗೆಲ್ಲ ಇದನ್ನೇ ಇಷ್ಟ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬರ್ತಾವೆ, ಕ್ರಿಸ್ಪಿ ಇದನ್ನು ಆಗ್ತಾವ್ರಿ ಇವು. ಬರೀ ಹೆಸರು ಕಾಳಿನೂ ಮಾಡ್ಬೋದು ನಾವು. ಸ್ವಲ್ಪ ಅದಕ್ಕೆ ಪಾಲಕ್, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿಬಿಟ್ರಂತೂ ಇನ್ನೂ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಟೇಸ್ಟ್ನೂ ಆಗ್ತಾವೆ. ಅದಾದ್ರೆ ಎಷ್ಟು ಮಸ್ತಾಗಿ ಬಂದವು. ಸೊ ಫ್ರೆಂಡ್ಸ್ ನೋಡ್ರಿ ನಾವು ಈಗ ಸದ್ದ ಇನ್ನೊಂದು ರೆಡ್ಮಿ 13C ಅನ್ಬಾಕ್ಸ್ ಮಾಡತ್ವಿ. ಮೊನ್ನೆ ನಮ್ಮ ಮಮ್ಮಿ ಒಂದು ಅನ್ಬಾಕ್ಸ್ ಮಾಡ್ಯಾರ, ಇವತ್ತು ನಾವೊಂದು ಅನ್ಬಾಕ್ಸ್ ಮಾಡ್ತೀನಿ. ಭಾಳ ರೊಕ್ಕ ಬಂದವ್ರಿ. ನಮ್ಮ ಮನೊಂದು ಏನು ಕೇಳ್ತೀರಿ? ಮನು ಇದ್ರೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಾರೆ, ಅಲ್ಲಿ ಒಂದು ಹುಡುಗನ ಕೈಯಾಗ ಕೊಟ್ಟಿದ್ದಂತ. ಅಲ್ಲಿ ನೀರಾಗ ಹಾಕಿದ್ದವ. ಅದು ತೊಗೊಂಡು 2 ದಿವಸ ಆಗಿತ್ತು. ಇಷ್ಟು ದಿವಸ ಹೇಳಿದ್ದಿಲ್ಲ, ಅವ್ರ ಪಪ್ಪನ ಮುಂದೆ ಹೇಳಿಲ್ಲ. ನನಗೆ ತನಗೆ ಮನುಗೆ 3 ಮಂದಿಗೆ ಗೊತ್ತ್ರಿ ಅದು. ಅದಕ್ಕಂತೇಳಿ ಮತ್ತೆ ವಾಪಸ್ ಅಲ್ಲಿ ಎಲ್ಲಿ ಕೊಟ್ಟು 2 ವೀಕ್ ಆದ್ಮ್ಯಾಗ ಮತ್ತೆ ಹೊಸ ಮಾಡೆಲ್ ಬಂದೈತೆ ನನ್ನ ಕಡೆ, ರಿಪ್ಲೇಸ್ ಮಾಡಿ ಕೊಟ್ಟಾರ. ಎಸ್, ನನಗೂ ಭಾಳ ಟೆನ್ಷನ್ ಆಗಿತ್ತು. ಬಟ್ ಹೇಳ್ಕೊಳಪ್ಲೇನೂ ಇದ್ದಿತ್ತಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿತ್ತಿಲ್ಲ, ಬೈತಾರ ಅಂತೇಳಿ ಹೇಳಿದ್ದಿಲ್ಲ. ಫೈನಲಿ ಇವತ್ತು ಬಂತಲ್ರಿ, ಒಂದು ಹೇಳ್ಬೇಕಂತೇಳಿ ಖುಷಿ ಆಯಿತು. ಇಷ್ಟು ದಿವಸ ಅದಕ್ಕೆ ಮುಚ್ಚಿಟ್ಟಿದ್ದೀವಿ, ಇದು ಹೇಳಾರ್ದೆ.
ರಿಪ್ಲೇಸ್ ಆಗುತ್ತಾ ಇಲ್ಲ ಅಂತೇಳಿ ಗೊತ್ತು ಇದ್ದಿತ್ತಿಲ್ಲ. ನೋಡ್ರಿ ಹೆಂಗೆ ಓಪನಿಂಗ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಕೈಲೇ ಮಾಡ್ತಾರು. ಇದು ಬೇರೆ ಕಲರ್, ಸೇಮ್ ಕಲರ್, ಸೇಮಾ? ಇನ್ನರ ಚಲೋತ್ನಾಗ ಇಟ್ಕೋಪ್ಪ. ನಮ್ಮ ಮನು ಯಾವ ವಸ್ತುನೂ ಚಲೋತ್ನಾಗ ಇಟ್ಕೋದೇ ಇಲ್ಲ, ಹೌದಿಲ್ಲ? ಮತ್ತು ನೀ ಹಂಗೆ ಮಾಡ್ತಲ್ಲ. ನೋಡ್ರಿ ಭಾಳ ಹೆಂಗೆ ಕೊಟ್ಟಿಲ್ಲ. ಒಂದು ಚಾರ್ಜರ್ ಕೊಟ್ರ, ಒಂದು ಕೇಬಲ್ ಕೊಟ್ರ. ಯಾವ ವಸ್ತು ರೀ ಸರಿಯಾಗಿ ಇಟ್ಕೋತಿ? ಆಮೇಲೆ ಇದ್ರಾಗ ಏನೋ ಒಂದಿಷ್ಟು ಆಮೇಲೆ ಸಿಮ್ ತೆಗಿಯಾಕಿದ್ದು ಕೊಟ್ಟರು, ಪಿನ್ ಸಿಮ್ ತೆಗೆದು. ಆಯ್ತಾ? ಪ್ರೊಫೆಷನಲ್ ರಿಪ್ಲೇಸ್ ಆಗಿದ್ದಿಲ್ಲ ಅಂದ್ರೆ ರಿಪೇರಿ ಮಾಡಿ. ಎಷ್ಟು ಅಂಜಿಕೆ ಬಂದಿತ್ತು ಗೊತ್ತಲ್ಲ? ನನಗೆ ಬಂದಿದ್ದಿಲ್ಲ, ಅದು ನಿಂಗೂ ಬಂದಿತ್ತು. ನಿನ್ನ ನೋಡಿ ನನಗೆ ಟೆನ್ಷನ್ ಆಗಕತ್ತಿತ್ತು. ಹೆಂಗಪ್ಪ ಏನು ಮಾಡ್ತಾನೋ, ಬೇಜಾರು ಮಾಡ್ಕೊತಾನೇನು ಅಂತೇಳಿ ಫೈನಲಿ ತಂದು ಕೊಟ್ರಲ್ಲ. ಅದು ತೊಗೊಂಡು 2 ದಿವ್ಸನಾಗ ರೀ. ಇವತ್ತು ತೊಗೊಂಡು ನಾನು ಮರುದಿವ್ಸ 1 ದಿವಸ ಬಿಟ್ಟು 3ನೇ ದಿವ್ಸಿಗೆ ಒಯ್ದು ನೀರಾಗ ಹಾಕಿ ಹಾಂ ಸ್ವಿಮ್ಮಿಂಗ್ ಪೂಲ್ ಹೋಗಿ ಈಶಾಡಿಸ್ಬಿಡೋದಕ್ಕೆ ಇವತ್ತೇನ ಫುಲ್ ಸ್ವಿಮ್ಮಿಂಗ್ ಮಾಡಿಸಿ. ಹಾಂ, ಯಾವ ವಸ್ತು ತೊಗೊಂಡ್ರು ಹಂಗೆ ರೀ. ನಮ್ಮ ಒಂದು ಅವ ಸಣ್ಣವ ಇದ್ದ ಹಿಡ್ಕೊಂಡು ಎಷ್ಟು ವಸ್ತು ಹಾಳು ಮಾಡ್ಯಾನಂದ್ರೆ ಅದು ಸಾಕಾಗ್ಬಿಟ್ಟೈತಿ ನನಗೆ ಅವನ್ಸ್ಲಿಂದ. ಏನು ಮನು, ಇನ್ನು ಮ್ಯಾಲಿಂದ ನೀನೇ ದುಡಿದು ನೀನೇ ತೊಗೋಬೇಕು, ನಾವಂತೂ ಕೊಡ್ಸಂಗಿಲ್ಲ. ಗಾಡಿ ಗಿಡಿ ಏನೂ ಕೇಳಕ್ಕೆ ಹೋಗ್ಬೇಡ, ನಮ್ಮ ಕಡೆ ಅಂತೂ ಆಗಂಗಿಲ್ಲ. ಹಾಂ, ಏನೇ ಇನ್ನು ಮುಂದೆ ತೊಗೊಳೋದಾದ್ರೂ ನೀನೇ ತೊಗೋಬೇಕು, ಹೌದಿಲ್ರಿ? ನೀವು ಕಮೆಂಟ್ ಮಾಡಿ ಹೇಳ್ರಿ, ಯಾಕಂದ್ರೆ ನಮಗಂತೂ ಕೊಡ್ಸೋದು. ಇನ್ನು ನೀನೇ ತೊಗೋಬೇಕು ನೋಡ. ಅದನ್ನ ಮಾಡಿದೆ ಇದು ಮಾಡಿದೆ ಅಂದರೆ ಏನೂ ಗೊತ್ತಿಲ್ಲ. ಕೈಯನ್ ಬಿತ್ತು ಕಾಲನ್ ಬಿತ್ತು ಅಂತೇಳಿ ಅದಕ್ಕೊಂದು ಕವರ್ ಹಾಕ್ಸು ನೋಡು. ಫೋನ್ ಕೊಡ್ಸಿನಂತ ಕವರ್ ಹಾಕಕ್ಕೆ ರೊಕ್ಕ ಕೊಡಲ್ಲ ನಾನು. ಚಲೋದ್ನಾಗ ಇಟ್ಕೊರಪ್ಪ. ಬಾಯ್. ಒರಿಜಿನಲ್ ಐತೆ, ಡೂಪ್ಲಿಕೇಟ್ ಅಂತ ಅಂದ್ಕೊಂಡಿದ್ದೆ ನಾನು. ಚಲೋ ಆಯ್ತಳಪ್ಪ, ರಿಪ್ಲೇಸ್ ಆಯ್ತು, ಒಂದು ಟೆನ್ಷನ್ ಕಮ್ಮಿ ಆಯಿತು. ನಮ್ಮ ತನು ಇದ್ರೆ ಜ್ಯೂಸ್ ಮಾಡತ್ತಾರ ರೀ, ಬಾಳೆಹಣ್ಣಿನ ಸ್ಮೂದಿ. ಅದ್ರಾಗ ಮಾವಿನ ಹಣ್ಣು ಹಾಕದ. ಏನೇನು ಕಾಲು ಬಂತಪ್ಪ ಗುರು ಇದು. ಹಾಂ, ಖಾಲಿ ಐತಾ? ಎಷ್ಟೊಂದು ತುಂಬಿತ್ಲ ಇದು. ಇಟ್ಟಿನ ಒಂದು ಗ್ಲಾಸಿಗೆ ಮತ್ತು ಆಯ್ತಲ್ಲ, ನಂಗೆ ಸ್ವಲ್ಪ ಕೊಡು, ನಂಗೆ ಇಷ್ಟ ಆಗಲ್ಲ. ಮಾವಿನ ಹಣ್ಣು ಹಾಕ್ಕೊಂಡು ಕುಡಿಯೋದಂತ ನೋಡ್ರಿ. ಈಗಿನ ಮಾಡಿ ಏನು ಟೇಸ್ಟ್ ಮಾಡ್ತೀವಿ ಮಾಡಿ ನಂಗೊಂದು ಚೂರು ಕೊಡು ಸಾಕು. ತಗೊಂಬನ್ನು ಬಾಳೆಹಣ್ಣು ಸ್ಮೂದಿ. ಈಗ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಫಸ್ಟಿಗೆ ಏನೈತಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಂತೇಳಿ ಭಾಳ ದಿವಸದಿಂದ ಮಾಡಿದ್ದಿಲ್ಲ ರೀ. ಒಂದೊಂದು ಟೈಮ್ದಾಗ ಬೆಳ್ಳುಳ್ಳಿ ಸುಲಿದು ಶುಂಠಿ ಎಲ್ಲ ಕಟ್ ಮಾಡಿ ಕುಟ್ಟಿ ಹಾಕ್ಬೇಕಂದ್ರೆ ಒಳ್ಳೆ ಅನಿಸ್ತೈತಿ. ಅದಕ್ಕೆ ಒಂದು ಸಲ ಮಾಡಿಟ್ಬಿಟ್ರೆ ಈಜಿ ಆಗುತ್ತಂತೇಳಿ ಮಾಡಾಕತ್ತಿದ್ದೀನಿ ನೋಡ್ರಿ. ಯಾವಾಗಲೂ ಫ್ರೆಶ್ ಆಗಿ ಕುಟ್ಬಿಟ್ಟು ಹಾಕಿಬಿಟ್ರೆ ಅದು ಸ್ಮೆಲ್ ಚಲೋ ಬರ್ತೈತಿ ಖರೆ ರೀ. ಆದರೆ ಬೇಸರ ಆಗುತ್ತಲ್ಲ ಒಂದೊಂದು ಟೈಮ್ದಾಗ, ಅದಕ್ಕಂತೇಳಿ ಮಾಡಿ ಇಡಾಕತ್ತಿದ್ದೀನಿ. ಇತ್ತಂದ್ರೆ ಪಟ್ಟಂತ ಹಾಕಿ ಅಡುಗೆ ಮಾಡಕ್ಕೆ ಬರ್ತೈತಿ. ಜಾಸ್ತಿ ಕ್ವಾಂಟಿಟಿ ಒಳಗೆ ಏನು ಮಾಡ್ಕೊಳಂಗಿಲ್ಲ ರೀ, ಒಂದು ಸ್ವಲ್ಪ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಶುಂಠಿ ಮೇಲಿಂದ ಸಪ್ಪಿ ತೆಗೆದ ಒಂದು ದೊಡ್ಡ ಕೆಲಸ ನೋಡಿರಿ. ಅದು ಜಲ್ದಿ ಉಚ್ಚಂಗೆ ಇಲ್ಲ. ನನಗೆ ಫಸ್ಟಿಗೆ ಮಾಡ್ಬೇಕಂದ್ರೆ ಐಡಿಯಾ ಇತ್ತಂದ್ರೆ ಒಂದು ತಾಸು 2 ತಾಸು ನೀರೊಳಗೆ ನೆನೆಸಿಟ್ಬಿಟ್ರೆ ಅದು ಜಲ್ದಿ ಉಸ್ತೈತ್ರಿ. ಬಟ್ ನಾನು ನೆನೆಸಿಟ್ಟಿಲ್ಲ, ಹಂಗೆ ತೆಗ್ಯಾಕೆ ಹೋದ್ರೆ ಅದು ಜಲ್ದಿ ಬರೋದೇ ಇಲ್ಲ. ಯಾವಾಗಲೂ ಶುಂಠಿ ಮೇಲಿನ ಸಪ್ಪಿ ತೆಗಿಬೇಕಂದ್ರೆ ಒಂದು 2-3 ತಾಸು ಸ್ವಲ್ಪ ನೀರಾಗಿ ನೆನೆಸಿಟ್ಬಿಟ್ಟು ತೆಗೆದ್ಬಿಟ್ರೆ ಈಜಿಯಾಗಿ ಬಂದುಬಿಡ್ತೈತೆ ನೋಡಿರಿ. ಅದನ್ನೇ ದೊಡ್ಡ ಕೆಲಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಅದು ಸಪ್ಪಿ ತೆಗೆದು ದೊಡ್ಡ ಕೆಲಸ ಆಗುತ್ತೆ. ಈಗ ಸಪ್ಪಿ ಎಲ್ಲ ತೆಗೆದ್ಬಿಟ್ಟು ಮೇಲಿಂದು ಕಟ್ ಮಾಡಿ ಜಾರಿಗೆ ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕಿದ್ದೀನಿ ರೀ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ರುಬ್ಬಿ ಇಟ್ಕೊಂಡ್ಬಿಟ್ರಾಯ್ತು, ಈಜಿ ಆಗುತ್ತೆ. ಹೊರಗಡೆ ಆದ್ರೂ ಇಟ್ಕೋಬೋದು ರೀ, ಇದು 1 ವಾರ ತನಕ ಇರ್ತೈತಿ. ಏನು ಫ್ರಿಜ್ ಒಳಗೆ ಇಟ್ಕೋಬೇಕಂತೇನು ರೂಲ್ಸ್ ಇಲ್ಲ, ಹೊರಗಡೆ ಆದರೂ 1 ವಾರ ತನಕ ಇಟ್ಕೋಬೋದು. ಈಗ ಉಪ್ಪು ಮತ್ತೆಲ್ಲ ಹಾಕಿ ರುಬ್ಕೊಂಡ್ಬಿಡ್ತೀನಿ ರೀ. ಬರೀ ರೈಸ್ ಮಾಡ್ಕೊತೀವಿ. ಇವತ್ತು ನಮ್ಮ ಮನೆಯವರು ಊಟಕ್ಕೆ ಬರೋಂಗಿಲ್ಲ ಅಂತ ನಾನು ತನು ಮನು 3 ಮಂದಿ ಇದ್ದೀವಲ್ಲ ರೀ, ರೈಸ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ನಮ್ಮ ಮನೆಯವ್ರಿಗೆ ಆದ್ರೆ ಚಪಾತಿ ಅಥವಾ ರೊಟ್ಟಿ ಬೇಕಾಗ್ತಾವೆ. ಅವ್ರು ಇದ್ದಿತ್ತಿಲ್ಲ ಅಂದ್ರೆ ನಾವು ಬರೀ ರೈಸ್ ತಿಂದೆ, ಮ್ಯಾಗಿ ತಿಂದೆ, ಇದನ್ನೇ ಮಾಡ್ತೀವಿ.
ಬಟ್ ಅವ್ರಿದ್ರೆ ಅಂದ್ರೆ ರೊಟ್ಟಿ ಚಪಾತಿ ಕಂಪಲ್ಸರಿ ಮಾಡಬೇಕಾಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ರೆಡಿ ಆಗೈತ್ರಿ. ತನ್ನೊಂದು ರಿಸಲ್ಟ್ ಕೇಳಾಕತ್ತಿದ್ರು ಎಲ್ಲರೂ ಏನಾಯಿತು ಅಂತೇಳಿ, ಪಾಸ್ ಆದ್ಲಾ ಫೇಲ್ ಆದ್ಲಾ, ರಿಸಲ್ಟ್ ಎಷ್ಟಾಯಿತು ಅಂತೇಳಿ 85 ಆಗೈತ್ರಿ. ಇನ್ನು ಮುಂದೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋದು ಒಂದು ದೊಡ್ಡ ಕೆಲಸ ನೋಡ್ರಿ. ಯಾಕಂದ್ರೆ ಎಲ್ಲ ಕಾಲೇಜೊಳಗೆ ಫೀಸ್ ಅಂತೂ ಸಿಕ್ಕಾಪಟ್ಟೆ ಐತಿ. ಬಟ್ ಯಾವ ಕಾಲೇಜೊಳಗೂ ಕಮ್ಮಿ ಫೀಸ್ ಅಂತೂ ಇಲ್ಲ ರೀ. ಗೌರ್ಮೆಂಟ್ ಕಾಲೇಜ್ ಒಂದೇ ಸ್ವಲ್ಪ ಕಮ್ಮಿ ಫೀಸ್ ಇರ್ತೈತಿ. ಅದನ್ನೇ ವಿಚಾರ ಮಾಡತ್ತೀವಿ ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕಂತೇಳಿ. ನೋಡ್ಬೇಕು ರೀ ಎಲ್ಲಿ ಮಾಡೋದಾಗುತ್ತೋ. ಒಟ್ಟು ಅಡ್ಮಿಷನ್ ಮಾಡೋ ತನಕ ಒಂದು ದೊಡ್ಡ ಕೆಲಸನೇ ಅದೊಂದು. ಮನಗೂ ಅಡ್ಮಿಷನ್ ಮಾಡಬೇಕು, ತನಗೂ ಅಡ್ಮಿಷನ್ ಮಾಡಬೇಕು. ಖರ್ಚಂತೂ ಸಿಕ್ಕಾಪಟ್ಟೆ ಇರ್ತೈತೆ ಅಲ್ರಿ ಮಕ್ಳು ಅಂದಮೇಲೆ. ಅದ್ರ ಮಧ್ಯಮ ವರ್ಗದವ್ರ ಜೀವನ ಅಂದರೆ ಸ್ವಲ್ಪ ಕಷ್ಟದ ಜೀವನನೇ ಅಂತ ಅನಿಸುತ್ತೆ. ನಾವು ಏನು ಪ್ರಯತ್ನ ಪಟ್ರು ಅದು ಏನಾಗಬೇಕು ಅದನ್ನೇ ಆಗೋದ್ರಿ. ಆದರೆ ಮನಸ್ಸಿನಾಗ ಒಂದು ಸ್ವಲ್ಪ ಏನು ಅಂಜಿಕೆ ಅನ್ನೋದು, ಟೆನ್ಷನ್ ಅನ್ನೋದು ಇರ್ತೈತೆ ಅಲ್ರಿ. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಸಂಸಾರನ ತೂಗಿಸ್ಕೊಂಡು ಮಕ್ಕಳನ್ನ ಎಜುಕೇಷನ್ ಕೊಡೋದಂತೂ ದೊಡ್ಡ ಕಷ್ಟದ ಕೆಲಸ ಅನ್ನರಿ. ಇನ್ನು ನೋಡ್ಬೇಕು ಯಾವ್ದು ಕಾಲೇಜ್ ಅಡ್ಮಿಷನ್ ಮಾಡಬೇಕು. ಮನಗೂ ಮಾಡ್ಬೇಕು ರೀ, ತನಗೂ ಮಾಡಬೇಕು. ಮನಗಾದ್ರೆ ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕು, ತನಗಾದ್ರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು. ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ ರೀ ನಿಮ್ಮೆಲ್ಲರ ಆಶೀರ್ವಾದದಿಂದ. ಅಡ್ಮಿಷನ್ ಅಷ್ಟು ಆಗಿಬಿಡ್ತಂದ್ರೆ ಮತ್ತೊಂದು ಕೆಲಸ ಕಮ್ಮಿ ಆದಂಗೆ ಅನಿಸುತ್ತೆ. ಯಾಕೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಒಂದು ತಲೆ ಒಳಗೆ ಇರ್ತೈತೆ ರೀ, ಏನು ಮಾಡಬೇಕು, ಹೆಂಗೆ ಮಾಡಬೇಕಪ್ಪ ಅಂಥೇಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕೊಟ್ಟಿದ್ದೀನಿ ರೀ. ನಮ್ಮ ತನು ಬಂದಾಳು, ನಾನು ಅನ್ನ ಮಾಡ್ತೀನಿ ರೀ ಮಮ್ಮಿ ಅಂತೇಳಿ. ಆಕೆಗೆ ಈಗ ಸ್ಕೂಲ್ ಏನೂ ಇರಂಗಿಲ್ಲಲ್ರಿ, ಏನು ಓದ್ಕೋದಿರಲ್ಲ. ಚಂತನ ಕೂತ್ಬಿಟ್ಟು ಬೇಸರ ಆಗುತ್ತೆ. ನಾನು ಮಾಡ್ತೀನಿ ಮಮ್ಮಿ ಅಂತೇಳಿ ಬಂದಾವ್ರಿ. ಆಕೆ ಮಾಡ್ತಾಳಂತ ನಾನು ಅಕ್ಕಿ ಅದು ತೊಳೆದು ಕೊಟ್ಟಿದ್ದೀನಿ. ಈಗ ಉಳ್ಳಾಗಡ್ಡಿ ಮತ್ತು ರೈಸ್ ಮಾಡೋಕೆ ಏನೇನು ಬೇಕಲ್ಲ ಎಲ್ಲ ಕಟ್ ಮಾಡ್ಕೊಳಕತ್ತಾಳು. ಹೆಂಗೆ ಮಾಡ್ತಾಳೆ ಮಾಡಲ್ರಿ, ನಾನಂತೂ ಹೊರಗೆ ಹೋಗಿ ಕೂಡ್ತೀನಿ. ಹಾಗಾದ್ರೆ ಊಟ ಸ್ಟಾರ್ಟ್ ಆಗಿದೆ. ನಾನು ರೆಡಿ ಮಾಡಿ ಕೊಟ್ಟಿದ್ದೆ. ನಾನು ತಂದಿದ್ದೆ ರೈಸ್ ಮಾಡ್ಯಾಳು. ಹಪ್ಪಳ ಫ್ರೈ ಮಾಡಿದ್ದೀನಿ. ನಾನು ತನು ಮನು ಊಟ ಮಾಡ್ತೀವಿ ರೀ. ನಮ್ಮ ಮನೆಯವ್ರಿದ್ರೆ ಹೊರಗೆ ಊಟ ಮಾಡಿ ಬರ್ತಾರಂತ. ನಿನ್ನೇನು ಹಂಗೆ ಮಾಡಿದ್ರು. ಎಲ್ಲ ಅಡುಗೆ ಮಾಡಿಟ್ಟಿದ್ದೆ, ಹೊರಗೆ ಊಟ ಮಾಡಿ ಬಂದರು. ಇವತ್ತು ಹೊರಗೆ ಊಟ ಮಾಡಿ ಬರ್ತಾರಂತ ನಾವು ಊಟ ಮಾಡ್ತೀವಿ ನೋಡಿರಿ. ಊಟ ಮಾಡಂದ್ರೆ ಮಸ್ತ್ ರೈಸ್ ಸ್ಮೆಲ್ ಒಂದು ಮಸ್ತ್ ಬರಾಕತ್ತೈತಿ. ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಯಾಳ್ತಾನೆ, ಅದಕ್ಕೆ ಮಾಡಿಟ್ಟಿದ್ದೆಲ್ಲ ನಾನು ಅದನ್ನ ಹಾಕ್ಯಾಳ. ಬನ್ನಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇದು ಜಾಸ್ತಿ ಮಾಡೋಕ್ಕಾಗಿಲ್ಲ ನನಗೆ. ಮಧ್ಯಾಹ್ನ ಸ್ವಲ್ಪ ಸರಿಯಾಗಿ ನಾನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ರೀ. ಈಗಲೂ ಅಡುಗೆ ತಂದೇ ಮಾಡ್ಯಾಳು. ಮತ್ತು ನಮ್ಮ ಮನೆಯವ್ರು ಇದ್ರೆ ಮಧ್ಯಾಹ್ನ ಹೊರಗೆ ಊಟ ಮಾಡ್ಯಾರು, ಈಗೂ ಹೊರಗೆ ಊಟ ಮಾಡೋಕ್ಕೆ ಹೋಗ್ಯಾರಲ್ಲ. ಹೀಗಾಗಿ ಗಂಡು ಮಕ್ಕಳು ಬರ್ಲಿಕ್ಕಂದ್ರೆ ಅಡುಗೆ ಜಾಸ್ತಿ ಹತ್ತಂಗೆ ಇಲ್ಲ ರೀ. ಮಕ್ಕಳು ನಾವಿದ್ರೆ ಏನಾರು ಸ್ವಲ್ಪ ಮಾಡ್ಕೊಂಡು ತಿಂದುಬಿಡ್ತೀವಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.